ತುಂಬ ದಿನದ ನಂತರ ನಾನು ಎಡಿಟಿಂಗ್ ಅಂತ ಕೂತ್ಕೊಂಡಿದ್ದೀನಿ ರೀ. ಲಾಂಗ್ ವಿಡಿಯೋ ಹಾಕಿ ತುಂಬಾ ದಿನ ಆಗಿತ್ತು ನೋಡಿ. ಇದು ನಾನು ತೋರಿಸ್ತಾ ಇರೋಂತಹ ಕೆರೆ ಬಂದು ಕರಡಿ ಕೆರೆ. ನಾನು ಶಾರ್ಟಲ್ಲಿ ಇದು ಯಾವ ಕೆರೆ ಅಂತಲೂ ಕೂಡ ಕ್ವಶನ್ ಕೇಳಿದ್ದೀನಿ, ಬಟ್ ಯಾರೂ ಆನ್ಸರೇ ಮಾಡಿಲ್ಲ. ಓಕೆ ಇರಲಿ. ನಾನು ಕರಡಿ ಮಾರ್ಗವಾಗಿ ಅರಳುಗುಪ್ಪೆಗೆ ಹೋಗ್ತಾ ಹೋದೆ. ಇಲ್ಲಿ ಕರಡಿ ಬೆಟ್ಟನ ನಾವು ನೋಡಿದ್ದೀವಿ, ತುಂಬ ದಪ್ಪದಿರುತ್ತೆ. ಇಲ್ಲಿ ನೋಡಿ ಸಣ್ಣ ಸಣ್ಣ ಬಂಡೆಗಳು, ತುಂಬ ಚೆನ್ನಾಗಿತ್ತು ಒಂಥರ. ಅಲ್ಲೇ ಅಕ್ಕಪಕ್ಕ ತೋಟ ಎಲ್ಲ, ಎನ್ವೈರನ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ಹಾಗೆ ಬಿಸಿಲು ಸಖತ್ತಾಗಿತ್ತು. ಈ ಚಾನಲ್ ಮೇಲೆ ಹೋಗ್ಬೇಕಾರಂತೂ ನನಗಂತೂ ಲಿಟ್ರಲಿ ನಾನು ಎದ್ರುಕೊಂಡೇ ಬಿಟ್ಟಿದ್ದೆ. ಈಗ ನೀವು ನೋಡ್ತಾ ಇರೋದೇ ನಮ್ಮ ಹೆಮ್ಮೆಯ ಅರಳುಗುಪ್ಪೆ ದೇವಸ್ಥಾನ. ಅರಳುಗುಪ್ಪೆ ದೇವಸ್ಥಾನನ ನೋಡ್ತಾ ಇದ್ದರೆ ಒಂದು ಸೆಕೆಂಡ್ ನನಗೆ ಆಶ್ಚರ್ಯ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ನಾನು ಬೇಲೂರಲ್ಲಿದ್ದೀನೋ, ಹಳೇಬೀಡಲ್ಲಿದ್ದೀನೋ, ಅಥವಾ ನಮ್ಮ ಟಿಪ್ಟೂರಲ್ಲೇ ಇದ್ದೀನೋ ಅಂತ. ಹೌದು, ನಾವು ಅಷ್ಟು ದೂರ ಹೋಗ್ತೀವಿ ರೀ. ಬಟ್ ಇಲ್ಲೇ ನೋಡಿ ಏನು ಸಖತ್ತಾಗಿರುವಂತಹ ದೇವಸ್ಥಾನ ಇದೆ. ನನಗಂತೂ ಅಲ್ಲಿ ಸೈಲೆನ್ಸ್, ಯಾಕೆಂದರೆ ನಾನು ಹೋಗಿದ್ದು 1:30 2 ಗಂಟೆ ಟೈಮು, ಮಧ್ಯಾಹ್ನ. ಸೊ ಹಳ್ಳಿ ಕಡೆಯಲ್ಲೆಲ್ಲ ಆ ಟೈಮಲ್ಲಿ ಯಾರೂ ಮನೇಲಿರೋದಿಲ್ಲ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ಆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಈ ರೀತಿ ಕೆತ್ತನೆಗಳು, ಅದು ಇನ್ ಡೀಟೇಲ್ ಕೆತ್ತನೆಗಳನ್ನ ನೋಡ್ತಿದ್ದಾಗ ಒಂದು ಸಲ ಎಂಥವರೇ ಆದರೂ ಕೂಡ ಅದರೊಳಗೆ ಮನಸೋತು ಮೈ ಮರೆಯೋದಂತೂ ಖಂಡಿತ. ಅಷ್ಟು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕೆಲವೊಂದೊಂದು ವಿಗ್ರಹಗಳನ್ನ ಹಾಳು ಮಾಡಿದರು. ಆಮೇಲೆ ನನಗೆ ಅಲ್ಲೊಂದು ಹುಡುಗಿ ಹೇಳ್ತಾಯಿದ್ರು, ವೀಡಿಯೋ ಮಾಡಬೇಡಿ ಅಕ್ಕ, ವೀಡಿಯೋ ಮಾಡಬೇಡಿ ಅಂತ. ಬಟ್ ನನಗೆ ಆ ಟೈಮಲ್ಲಿ ಆ ಹುಡುಗಿ ಮೇಲೆ ಬೇಜಾರಾಯಿತು. ಇಷ್ಟು ಚೆನ್ನಾಗಿರುವಂತಹ ದೇವಸ್ಥಾನನ ವೀಡಿಯೋ ಮಾಡಬೇಡಿ ಅಂತಾರಲ್ಲ, ಇದು ಏನಪ್ಪ ಅನ್ನೋ ನನಗೊಂಥರ ಆಯಿತು ರೀ. ಬಟ್ ಆಮೇಲೆ ಅರ್ಥ ಆಗಿದ್ದು, ರಿಯಲೈಸ್ ಆಗಿದ್ದೇನು ಅಂದರೆ, ನಮ್ಮೆಲ್ಲರ ಬುದ್ಧಿ ಇಷ್ಟೇ, ಯಾವುದನ್ನು ಚೆನ್ನಾಗಿರೋದು ಬಿಡೋದೇ ಇಲ್ಲ. ಯಾಕೆಂದರೆ ಅದಕ್ಕೆ ಸಾಕ್ಷಿ ಅಲ್ಲೊಂದು ಆನೆ ಇದೆ. ಆ ಒಂದು ಆನೆಗೆ ಆನೆ ಮೂತಿನೇ ಇಲ್ಲ. ಈ ರೀತಿ ಮಾಡುವಂಥದ್ದು ಕೆಲಸಗಳನ್ನ ನಾವೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅನಿಸುತ್ತೆ. ಅದಕ್ಕೆ ಆ ಹುಡುಗಿ ಪಾಪ ಹಾಗೆ ಹೇಳ್ತಿತ್ತು ಏನೋ. ಬಟ್ ಅವರು ಹೇಳೋದ್ರಲ್ಲೂ ಓಕೆ, ಏನೋ ಒಂದು ಮ್ಯಾಟ್ರ್ ಇದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡಿದೆ, ಈ ದೇವಸ್ಥಾನದ ಆಚೆ ಅಷ್ಟೇ ವೀಡಿಯೋ ಮಾಡಿದೆ, ಒಳಗಡೆ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಒಬ್ಬರು ಹೇಳೋದನ್ನ ಕೇಳಬೇಕು ಅಂತ. ಅಲ್ಲಿದ್ದಂತಹ ಪುಟ್ಟು ಆನೆಗಳು ಸಖತ್ತಾಗಿತ್ತು ಮಾತ್ರ. ಅದರಲ್ಲೂ ಇನ್ ಡೀಟೇಲ್ ವರ್ಕ್. ಆನೆಲೂ ಕೂಡ ಆ ಕಾಲಿನ ಗೆಜ್ಜೆ, ಆಮೇಲೆ ಆನೆ ಮೇಲೆ ಬರುವಂತಹದ್ದು ಮಾಲೆ, ಅದಕ್ಕೆ ಹಾಕುವಂತಹ ಬಟ್ಟೆ, ಈ ಥರ ಸಖತ್ ಬಟ್ಟೆ ಅಂದರೆ ಭುಜದ ಮೇಲೆ ಹಾಕ್ತಾರೆ, ಆನೆಗೆ ಹಾಕ್ತಾರೆ ಅಂತ ನನಗೆ ಹೇಳ್ತಾ ಇಲ್ಲ. ಆನೆ ಬೆನ್ನ ಮೇಲೆ ಹಾಕುವಂತಹ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿ ನೋಡಿ ನಕ್ಷತ್ರದ ಆಕಾರದ ಜಗಲಿ ಅಂದರೆ ನಮ್ಮ ಹೊಯ್ಸಳರ ದೇವಸ್ಥಾನದ ಶೈಲಿ ಅಂತ.